ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ ಆಗಿರೋ ಡಿಸೈನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಯಾವಾಗಲೂ ಹೇಳ್ದಂಗೆ ಲಾಕ್ ಮಾಡ್ಕೋಬೇಕು. 2 ಸತಿ ನಾನು ಇಲ್ಲಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರ ನಾನಿಲ್ಲಿ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚೈನ್ ತೊಗೊಳ್ತೀನಿ, ಲಾಕ್ ಮಾಡ್ತೀನಿ, ಸಿಂಗಲ್ ಲಾಕು. ಇದು 6 ಎಳೆ ದಾರ ತೊಗೊಂಡಿದ್ದೀನಿ ನಾನು. 6 ಎಳೆ ದಾರದಲ್ಲಿ ಸ್ಟಾರ್ಟಿಂಗ್ ನಾನು 2 ಗಂಟೆ ಹಾಕ್ಕೊಂಡಿದ್ದೀನಿ, ಬಿಚ್ಚೋಗಬಾರ್ದು ಅಂದ್ಬಿಟ್ಟು. ನಂತರ ನಾನಿಲ್ಲಿ ಒಂದೇ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗಿಲ್ಲಿ ನಾನು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡ್ಕೋಬೇಕು. ಲಾಕ್ ಆಗಿದ ನಂತರ ಅದು ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಆ ಪ್ಲೇಸ್ಗೆ ಕರೆಕ್ಟಾಗಿ ನೀವು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಬೀಡ್ಸ್ನ ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಮತ್ತೆ ಇನ್ನೊಂದು ಬೀಡ್ಸ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಲಾಕ್ ಆಗಿದೆ. ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಆಗಿದೆ. ಈಗ ನಾನಿಲ್ಲಿ ಇನ್ನೂ ಒಂದು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಕ್ರೋಶಾದಲ್ಲಿ 2 3 ಬೀಡ್ಸ್ ತೊಗೊಂಡು ಹಾಕ್ಕೊಳ್ಳಿ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಒಂದೊಂದೇ ಬೀಡ್ಸ್ ಎತ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬೀಡ್ಸ್ನ ನೀವು ಬೇಸ್ ಲೈನಲ್ಲಿ ಲಾಕ್ ಮಾಡೋವಾಗ ರಿಂಕಲ್ಸ್ ಆಗಬಾರ್ದು. ಕರೆಕ್ಟಾಗಿ ಅಳತೆ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಬೀಡ್ಸ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಬೀಡ್ಸ್ ಆಯಿತು. ಈಗ ಇನ್ನೊಂದು ಬೀಡ್ಸ್ ಹಾಕ್ತೀನಿ. ಟೋಟಲ್ ನಾನು 4 ಬೀಡ್ಸ್ ಹಾಕ್ಕೊಳ್ತೀನಿ. ಇಲ್ಲಿ ಈ ಬೀಡ್ಸ್ನೂ ಅಷ್ಟೇ, ಬೀಡ್ಸ್ ಹಾಕಿದ ತಕ್ಷಣ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೇಸ್ ಲೈನಲ್ಲಿ ಲಾಕ್ ಮಾಡೋಕ್ಕೆ ಹೋಗ್ಬೇಡಿ. ಲೂಸ್ ಆಗಿ ಬೀಡ್ಸು ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡ್ಕೋಬೇಕು. ಲಾಕ್ ಆಗಿದ ಮೇಲೆ ನಾವು ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಬೀಡ್ಸ್ ಹಾಕಿದಾದ ನಂತರ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ 4 ಬೀಡ್ಸ್ ಹಾಕಿದ ನಂತರ ನನಗೆ ಒಂದು ಕುಚ್ಚು ಬರಬೇಕು ಅಂತಂದ್ಬಿಟ್ಟು ನಾನಿವಾಗ ಇಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿದ ನಂತರ ಅದು ಸಹ ನಾನು ಎಲ್ಲಿ ಬರುತ್ತೆ ಅಂತ ಅಳತೆ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ನಾನು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ ಬೀಡ್ಸ್ ಹಾಕ್ಕೊಳ್ತೀನಿ. 4 ಬೀಡ್ಸು ಯಾವ ಥರ ನಾನು ಮೊದಲಿಗೆ 4 ಬೀಡ್ಸ್ನ ನಾನು ಹಾಕ್ಕೊಂಡಿದ್ದೆ ಅದೇ ಥರ ಇಲ್ಲೂ ಕಂಟಿನ್ಯೂ ಮಾಡ್ತೀನಿ. 4 ಬೀಡ್ಸ್ನ ನಾನು 4 ಬೀಡ್ಸ್ಗೆ 1-2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕೋ ಉದ್ದೇಶ ನಾವು ಕುಚ್ಚಾಕೋದಕ್ಕೋಸ್ಕರ 2 ಚೈನ್ ಹಾಕ್ತೀವಿ. ನೋಡಿ, ಇಲ್ಲಿ ನಾನು ಮತ್ತೆ ಒಂದು ಬೀಡ್ಸ್ನ ಹಾಕಿದ್ದೀನಿ. ಮೊದಲು ಯಾವ ಥರ ನಾನು 4 ಬೀಡ್ಸ್ ಹಾಕಿದ್ನಲ್ಲ ಅದೇ ಥರನೇ ಸೇಮು 4 ಬೀಡ್ಸ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ 4 ಬೀಡ್ಸ್ ಆಗಿದೆ. ಈಗ ನಾನು ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು ನಾನು ಅಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ ಕರೆಕ್ಟಾಗಿ ನಾನಿಲ್ಲಿ 2 ಚೈನ್ ಹಾಕ್ಕೊತೀನಿ. 4 ಬೀಡ್ಸ್ ಆದಮೇಲೆ ಮತ್ತೆ ಅದೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ತೀನಿ. ಇದೇ ಥರ ನಾವು ಬೇಸ್ ಲೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. 4 ಬೀಡ್ಸು 2 ಚೈನು ಈ ಥರ ನಾವು ಬೇಸ್ ಲೈನ್ ಹಾಕ್ಕೊಂಡು ಹೋಗಬೇಕಾಗುತ್ತೆ.
ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಪೋಸ್ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ನೋಡಿ ನಾನು ಮತ್ತೆ 4 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಬೇಸಿಕ್ನ ನಾವು ಇಲ್ಲೇನು ನಾವು ಬೇಸ್ ಲೈನಲ್ಲಿ ಹಾಕ್ತಾಯಿದ್ದೀವಿ ಡಿಸೈನು. ಇದೊಂದು ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಇದು ಮಾಡೋದು ತುಂಬ ಸುಲಭ, ಬೇಗನೂ ಹಾಕ್ಬಿಡ್ಬೋದು. 1 ಗಂಟೆನಲ್ಲಿ ನಾವು ಇದನ್ನು ಹಾಕ್ಬೋದು. ಇದಕ್ಕೆ ನಾವು ಸುಮಾರು 300ರಿಂದ 400 ರೂಪಾಯಿನ ನಾವು ಚಾರ್ಜ್ ಮಾಡ್ಬೋದು. ನೋಡಿ ಈಗ ಬೇಸ್ ಲೈನ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಎಲ್ಲಿ ನಾವು 2 ಚೈನ್ ಹಾಕಿದ್ದೀವಿ ಅಲ್ಲ, ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಕುಚ್ಚು ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸಿಂಪಲ್ ಮತ್ತು ಮಾಡೋದಕ್ಕೆ ತುಂಬ ಈಸಿ, ಬೇಗನೂ ಆಗುತ್ತೆ. ಸಿಂಪಲ್ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್.